ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA2 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ನೀವು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯಾವಕಾಶ 45 ನಿಮಿಷ ಇರುತ್ತೆ. ಒಟ್ಟು ಅಂಕಗಳು 20 ಅಂಕ ಇರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ 1 ಅಂಕದಂತೆ ಸರಿಯಾದ ಉತ್ತರ ಕೊಟ್ಟರೆ 2 ಅಂಕ ಸಿಗುತ್ತೆ ಮಕ್ಕಳ. ಮೊದಲನೇದಾಗಿ, ಅದ್ವೈತ ಎಂದರೆ ಡ್ಯಾಶ್. ನಿಮ್ಮ ಆಯ್ಕೆಗಳು ನೋಡಿ, ಜೀವ ಬ್ರಹ್ಮನಿಂದ ಬೇರೆಯಲ್ಲ, ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ, ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಸ್ಥಾವಕಳಿವುಂಟು ಜಂಗಮಕ್ಕಲ್ಲ. ಈ 4ರಲ್ಲಿ ಸರಿಯಾದ ಉತ್ತರ ಜೀವ ಬ್ರಹ್ಮನಿಂದ ಬೇರೆಯಲ್ಲ. ಓಕೆನಾ. ಎರಡನೇದಾಗಿ, ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಡ್ಯಾಶ್. ನಿಮ್ಮ ಆಯ್ಕೆಗಳು ನೋಡಿ, ಮೈಸೂರು, ಮಂಡ್ಯ, ಬೆಂಗಳೂರು, ರಾಮನಗರ. ಸರಿಯಾದ ಉತ್ತರ ಮಂಡ್ಯ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇದು ನಿಮಗೆ 2 ಪ್ರಶ್ನೆ 1 ಅಂಕದಂತೆ ಒಟ್ಟು 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3 ನೋಡಿ, ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಯಾರು? ಉತ್ತರ, ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಶ್ರೀಕೃಷ್ಣ ದೇವರಾಯ. ಪ್ರಶ್ನೆ 4, ನಿರ್ವಹಣೆ ಎಂದರೇನು? ಉತ್ತರ, ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಪ್ರಕ್ರಿಯೆಯನ್ನು ನಿರ್ವಹಣೆ ಎನ್ನುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ ಒಟ್ಟು 2 ಪ್ರಶ್ನೆ 2 ಅಂಕದಂತೆ ಸರಿಯಾದ ಉತ್ತರಕ್ಕೆ ನಿಮಗೆ ಒಟ್ಟು 4 ಅಂಕಗಳು ಸಿಗುತ್ತೆ ಮಕ್ಕಳ. ಪ್ರಶ್ನೆ 5 ನೋಡಿ, ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ. ಉತ್ತರ, ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳು: ಕೃಷಿ ಜೊತೆ ಪಶು ಸಂಗೋಪನೆ ಮಾಡುವುದು, ಖರ್ಚು ಅಧಿಕವಾಗಿರುತ್ತದೆ, ಲಾಭವೂ ಅಧಿಕವಾಗಿರುತ್ತದೆ, ನಷ್ಟ ಸಂಭವಿಸುವುದು ಕಡಿಮೆ. ಪ್ರಶ್ನೆ 6 ನೋಡಿ ಮಕ್ಕಳ, ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು? ಉತ್ತರ, ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ. ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ. ಹಾಗೆಯೇ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗುತ್ತದೆ. ಅಥವಾ ನಿಮಗೆ ಈ ಪ್ರಶ್ನೆಗೆ ಆಪ್ಷನ್ಸ್ ಇರುತ್ತೆ ಮಕ್ಕಳ. ನೋಡಿ, ನಿಯಂತ್ರಣದ ಯಶಸ್ಸು ಅದರ ಪ್ರಮುಖ ಧ್ಯೇಯಗಳನ್ನು ಅವಲಂಬಿಸಿದೆ, ಸ್ಪಷ್ಟೀಕರಿಸಿ ಅಂತ ಇದೆ. ಉತ್ತರವನ್ನು ನೋಡಿ, ನಿಯಂತ್ರಣ ಇದು ಸಂಘಟನೆಯ ಮುಖ್ಯವಾದ ಕಾರ್ಯಗಳಿಗೆ ಸಂಬಂಧಪಟ್ಟ ಅಂಶವಾಗಿದೆ. ಇದರ ಮುಖ್ಯ ಉದ್ದೇಶಗಳಾವುವೆಂದರೆ ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ನಿಮಗೆ ಇಲ್ಲಿ 2 ಪ್ರಶ್ನೆ 3 ಅಂಕದಂತೆ ಮಕ್ಕಳ, ಒಟ್ಟು 6 ಅಂಕ ಸಿಗುವಂಥ ಅವಕಾಶ. ಪ್ರಶ್ನೆ 7 ನೋಡಿ, ರಾಜ್ಯಸಭೆಯ ರಚನೆಯನ್ನು ವಿವರಿಸಿ. ಉತ್ತರ, ರಾಜ್ಯಸಭೆಯು ಒಟ್ಟು 250 ಸದಸ್ಯರನ್ನು ಒಳಗೊಂಡಿದೆ. 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದ 12 ಮಂದಿಯನ್ನು ರಾಷ್ಟ್ರಾಧ್ಯಕ್ಷರು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುತ್ತಾರೆ. ಇದನ್ನು ಹಿರಿಯರ ಸದನವೆಂದು ಕರೆಯುತ್ತಾರೆ. ಇಲ್ಲೂ ಸಹ ನಿಮಗೆ ಪ್ರಶ್ನೆಯ ಆಪ್ಷನ್ ಇದೆ ಮಕ್ಕಳ. ಅಥವಾ ರಾಜ್ಯ ವಿಧಾನಸಭೆಯ ರಚನೆಯನ್ನು ವಿವರಿಸಿ. ಉತ್ತರವನ್ನು ನೋಡಿ, ವಿಧಾನಸಭೆಯು ರಾಜ್ಯ ಶಾಸಕಾಂಗದ ಕಡೆಮನೆಯಾಗಿರುತ್ತದೆ. ವಿಧಾನಸಭಾ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸುತ್ತದೆ. ಕರ್ನಾಟಕದ ವಿಧಾನಸಭೆಯು
ಪ್ರಸ್ತುತ 224 ಚುನಾಯಿತ ಸದಸ್ಯರನ್ನು ಹೊಂದಿದೆ. 224 ಸದಸ್ಯರು ಜನರಿಂದ ನೇರವಾಗಿ ಚುನಾಯಿತರಾಗಿದ್ದಾರೆ. ಮಕ್ಕಳ, ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಅಂತಂದರೆ ನಾನು ಹೇಳೋದನ್ನು ಕೇಳಿಸ್ಕೊಂಡು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 8. ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ: ಕೈಗಾರಿಕಾ ವಲಯದ ಪ್ರಾಮುಖ್ಯತೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ, ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟವು ಹೆಚ್ಚುತ್ತದೆ. ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕರಿಸುತ್ತದೆ. ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ. ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸಲು ಸಹಾಯಕವಾಗಿದೆ. ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ನಿಮಗೆ ಒಂದು ಪ್ರಶ್ನೆ 4 ಅಂಕಗಳು ಸಿಗುತ್ತೆ ಮಕ್ಕಳ. ಇಲ್ಲಿ ಪ್ರಶ್ನೆ 9. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ವಿವರಿಸಿ. ಉತ್ತರ: ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು: ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಅವರು ಲೌಕಿಕ ಜೀವನಕ್ಕೆ ಆದ್ಯತೆ ನೀಡಲಿಲ್ಲ. ಜಗತ್ತು ಮಾಯೆ, ಒಂದು ಭ್ರಮೆ ಎಂದು ಕರೆದನು. ಬ್ರಹ್ಮವೇ ಪರಮ ಸತ್ಯ. ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಒಬ್ಬರೇ. ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು. ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನು ಬೋಧಿಸಿದರು. ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣಗಳಿಲ್ಲ. ಈ ಪ್ರಶ್ನೆಗಾದರೂ ಉತ್ತರ ಬರಿಬೋದು ಮಕ್ಕಳ, ಅಥವಾ ನಿಮಗೆ ಆಪ್ಷನ್ ಇದೆ. ಬಹಮನಿ ಸುಲ್ತಾನರ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಉತ್ತರ: ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ. ಇವರ ಶಿಕ್ಷಣ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು. ಮಕ್ತಬಾ ಎಂಬ ಶಾಲೆಗಳಿದ್ದವು. ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು. ಮಕ್ತಬಗಳಲ್ಲಿ ಅಕ್ಷರಜ್ಞಾನ, ಮತ, ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು. ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಮಹಮ್ಮದ್ ಗವಾನನು ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿದನು. ಬಹಮನಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಸುಲ್ತಾನರು ಇಂಡೋ-ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು. 1ನೇ ಅಲಿ ಆದಿಲ್ ಶಾನು ಜಾಮಿಯಾ ಮಸೀದಿ ನಿರ್ಮಿಸಿದರು. ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ ಮಹಲ್ ಇವರ ಪ್ರಮುಖ ಸ್ಮಾರಕಗಳಾಗಿವೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಪ್ರಶ್ನೆ 10. ಕರ್ನಾಟಕದ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ. ಇದು ನಿಮಗೆ 1 ಅಂಕ ನಕ್ಷೆಯನ್ನು ಬರೆಯೋದಕ್ಕೆ, ಮತ್ತೊಂದು ಅಂಕ ಈ 2 ಪ್ರದೇಶಗಳನ್ನ ಅಥವಾ ನದಿಗಳನ್ನ ಗುರುತು ಮಾಡೋದಕ್ಕೆ ಮಕ್ಕಳ. ಇಲ್ಲಿ ಕೃಷ್ಣಾ ನದಿ ಅಂತ ಕೊಟ್ಟಿದ್ದಾರೆ, ಶರಾವತಿ ನದಿ ಅಂತ ಕೊಟ್ಟಿದ್ದಾರೆ. ಈ 2 ನದಿಗಳನ್ನು ಗುರುತು ಮಾಡಿದ್ರೆ ನಿಮಗೆ 1 ಅಂಕ ಸಿಗುತ್ತೆ ಮಕ್ಕಳ. ಓಕೆನಾ ಮಕ್ಕಳ? ಇಲ್ಲಿಗೆ ಸಮಾಜ ವಿಜ್ಞಾನದ FA2 ಮಾದರಿ ಪ್ರಶ್ನೆ ಪತ್ರಿಕೆ 9ನೇ ತರಗತಿಗೆ ಸಂಬಂಧಪಟ್ಟಿದ್ದು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.